ಪ್ರವೀಣ್ ಅಣ್ಣ ಇದ್ದಾರೆ, ಹೊಸ ಗಾಡಿ ತಗೊಂತಿದ್ದೀರಾ, ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಗಾಡಿ ಅಂತೀರಾ? ಚೆನ್ನಾಗಿದೆ. ಹಾಯ್ ಗೈಸ್, ನಾವು ಬಲ್ದೇವಾ. ಡುಡುಮ್ ನಿಮ್ಗೆ ಬರುತ್ತೆ 10 ನಂಬರ್, ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕಂದ್ರೆ 3, 2, 1. ನಾವು 5K ಫ್ಯಾಮಿಲಿ ಆಗಿದ್ದೀವಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ತಮ್ಮನೇಲಲ್ಲಿ ನೋಡಿರೋ ಹಂಗೆ ಪ್ರವೀಣ್ ಅಣ್ಣ ಹೊಸ ಗಾಡಿ ತೊಗೊಳಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ಪ್ರವೀಣ್ ಅಣ್ಣ ಬಂದರು, ವಿಜಯ್ ಹಾಯ್ ಹಾಯ್, ಏನಾದರೂ ಹೂವು ತಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಗೈಸ್, ಈ ಫುಲ್ ಹೆಲ್ಮೆಟ್ ಹಾಕೊಂಡು ಬಾಬ್ ಆಗಲಿಲ್ಲ ಬಾಬ್, ನಮಗೆ ಸಾಕಾಯಿತು. ರೈಡ್ರ್ ಹೆಂಗಿದ್ದ? ಅವಶ್ಯ ಎಕ್ಸ್ಪೀರಿಯನ್ಸ್. ಕಷ್ಟ, ಕಾಲೆಲ್ಲ ನೋವ್ತಿದೆ ಬಾಬ್, ನನಗೆಲ್ಲ ನೋವ್ತಿದೆ. ಗಾಡಿನ ರಿವೀಲ್ ಮಾಡೋಣ. ಸೊ ಪ್ರವೀಣ್ ಅಣ್ಣ ಇದ್ದಾರೆ, ಹೊಸ ಗಾಡಿ ತೊಗೊಂತಿದ್ದೀರಾ, ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಗಾಡಿ ಅಂತೀರಾ? ಚೆನ್ನಾಗಿದೆ. ಗಾಡಿ ಇಲ್ಲಿದೆ, ಆಮೇಲೆ ರಿವೀಲ್ ಮಾಡ್ತೀವಿ ಗೈಸ್. ಕೀಪ್ ವಾಚಿಂಗ್. ಹಾಯ್ ಗೈಸ್, ನಾವು ಬಲ್ದೇವಾ. ತೋರಿಸ್ತೀವಿ ನಿಮಗೆ ಇವತ್ತು. ನಾವು ಬಂದಿದ್ದೀವಿ ಹೀರೋ ತಾನೇ, ಹೀರೋಗೆ ಬಂದಿದ್ದೀವಿ. ಯಾವ ಗಾಡಿ ಯಾವ ಮಾಡಲ್ಲ ಅಂತ ಗೆಸ್ ಮಾಡ್ತೀವಿ, ನಾವು ಆಮೇಲೆ ರಿವೀಲ್ ಮಾಡ್ತೀವಿ. ಇವಾಗ ತಿರ್ಗಾ ನೋಡೋಕೆ ಹೋಗ್ತಿದ್ದೀವಿ, ಯಾಕಂತಂದರೆ ಕ್ಯಾಶಿಯರ್ ನೋಡ್ತಿದ್ದಾರೆ ಗೈಸ್. ಇವಾಗ ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಹಾಂ, ವಿಡಿಯೋ ಮಾಡಿಕೊಡ್ತೀನಿ. ಏನು ಇವಾಗ ಎತ್ಕೊಂಬರತ್ತಾನೆ, ಅಣ್ಣ ಗಾಡಿಗೆ ಮಾಡ್ಬೋದಿತ್ತು. ಎಲ್ಲ ಬಿಚ್ಕೊಡು, ನಮ್ಮ ಅಣ್ಣಗೆ ಬಿಚ್ಕೊಡು. ಬಾಬ್ ನೋಡಿ ಹುಷಾರಾಗಿ, ಅವನ ಹೆಲ್ಮೆಟ್ ಮಾತ್ರ ತಂದ್ಬಿಟ್ಟು ಇನ್ನೊಂದು ಹೆಲ್ಮೆಟ್ ಅಲ್ಲಿ ಅನಾಥವಾಗ್ಬಿಟ್ಟಿದ್ದಾನೆ. ಏನಂತೀರಾ ಇದಕ್ಕೆ? ಡುಡುಮ್ ಬೇಸ್ ವೇರಿಯಂಟ್ ಸೌಂಡ್ ನೋಡೋಣ. ಸೈಡ್ ಬಾ, ನಾನು ನೋಡ್ತೀನಿ. ಬಾ ವಿಜಯ್, ನೀನು. ಇದು ಇನ್ನೊಂದು ಗಾಡಿ ಅಂತೆ ಗೈಸ್, ಚೆನ್ನಾಗೇ ಇದೆ. ನಾನೆಲ್ಲ ಚಿಕ್ಕ ವಯಸ್ಸಲ್ಲಿ ಓಡಿಸ್ಬಿಟ್ಟಿದ್ದೀನಿ, ಅದು ಬೇರೆ ವಿಷಯ. ಏನಂದೆ? ಇನ್ನೊಂದ್ಸಲ ಹೇಳು. ಚಿಕ್ಕ ವಯಸ್ಸಲ್ಲಿ ಓಡಿಸ್ಬಿಟ್ಟಿದ್ದೀನಿ, ಅದು ಬೇರೆ ವಿಷಯ. ನಾನು ಇದು ಓಡಿಸ್ತೀನಂದ್ರೆ ಇಲ್ಲ, ಅದನ್ನೇ ಓಡಿಸು ಅಂತ ಹೇಳಿದ್ದಾರೆ. ಯಾವ್ದು ಬೇಕು ಹೇಳು, ಯಾವ್ದು ಬೇಕು ಹೇಳು, ನಾನು ಮೂಟೆ ಕಳಿಸ್ತೀವಿ. ಮೂಟೆ ಶೋರೂಮಿಗೆ ತಗೊಂಬಿಡೋಣ ಅಷ್ಟೇ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರೆ ನೀವು ಹೇಳಿ, ಆಮೇಲೆ ಆಗ್ತೀನಿ. ಓಕೆ, ಇದು ಭಾರತ್ ಮೋಟರ್ಸ್ ಎಷ್ಟು? ಇರೋ ನಿಮಿಷ, ಪ್ಯಾಕ್ ಮಾಡಿ ಈ ಮೂಟೆ ಬಾಬ್, ಮೂಟೆ ಕಳ್ಸಿ ಬಾಬ್, ಅದು ತಗೋಬೇಕಂತೆ. ಕಳ್ಸಿ ಬಾಬ್, ಪ್ಯಾಕ್ ಮಾಡಿ ಸರ್, ಹೋಗೋಣ. ನಿಮ್ಮ ಹೆಸರು? ಗೈಸ್, ನೀವು ಹೊಸಕೋಟೆಯಲ್ಲಿ ಶೋರೂಮ್ ಬಂದರೆ ಇವ್ರ ಹತ್ರ ಬನ್ನಿ, ಮಾಡಿಕೊಡ್ತಾರೆ ಗಾಡಿ. ಬಾ, ಅವ್ರ ಅಡ್ರೆಸ್ ಹೇಳ್ತಿದ್ದಾರೆ, ನಮಗೆ ಗೊತ್ತಿಲ್ಲ ಅದಕ್ಕೆ. ಆಮೇಲೆ ಈ ಅಕ್ಕನೂ ಇದ್ದಾರೆ. ನಿಮ್ಮ ಹೆಸರು? ಇವ್ರ ಹತ್ರನೂ ಬನ್ನಿ ಗೈಸ್. ಇದಾ? ಇದು ಬೇಡ ಬಾಬ್, ಇದು ಬೇಡ, ಇದು ಬೇಡ, ಇದು ಮನೆ ಹತ್ರ ಬಾಬ್. ಇದೇನು ಗೊತ್ತಾ, ಇದು ಸುಮ್ಮನೆ ತರಕಾರಿ ತರಕ್ಕೆ ಸಾಕು. ಗೋಕರ್ನಾಗ ಇದು ಬೇಡ, ಅದು ಎತ್ಕೊಂಡು ಬರೀ ಮುಖ ಮಾತ್ರ ತೋರಿಸ್ತೀವಿ. ಸ್ಟಾರ್ಟ್ ಮಾಡಿ ನೋಡ್ತಿದ್ದಾರೆ ಗೈಸ್ ಇವಾಗ ಗಾಡಿ. ಅದು ಗಾಡಿ ಆಮೇಲೆ ರಿವೀಲ್. ಹೌದೌದು, ಗಾಡಿ ಆಮೇಲೆ ರಿವೀಲ್ ಮಾಡ್ತೀವಿ. ಇವಾಗ ಸೌಂಡ್ ಕೇಳಿಸ್ಕೊಳ್ಳಿ. ಸ್ಟಾರ್ಟ್ ಮಾಡಿ ಅಣ್ಣ, ಆಮೇಲೆ ಮಾಡ್ತಾರಂತೆ. ಸೊ ಕೀಪ್ ವಾಚಿಂಗ್ ಗೈಸ್. ಹೌದಾ, ನಿಮ್ಗೆ ಬರುತ್ತೆ 10 ನಂಬರ್, ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕಂದ್ರೆ ಗೈಸ್. ಏನಂದ್ರು ಬಾಬು ನಿಂಗೆ? ಹೇಳು, ಇವಾಗ ತಾನೇ ಅಂದಾಗ. ಏನು ಹೇಳು? ಅದೇ ನಿಮ್ಗೆ ಒಂದು 2 ಮೂಟೆ ಕೊಡ್ತೀನಿ ವಿಡಿಯೋ ಮಾಡೋದಕ್ಕೆ. ಎಷ್ಟು ನಿಮ್ಮ ಪೇಮೆಂಟ್? 5 ಮೂಟೆ. 5 ಮೂಟೆ ಅಲ್ಲಿ ನಮ್ಮ ಮನೆ ಹತ್ರ ಬನ್ನಿ, ಆ ಬಿಲ್ಡಿಂಗ್ ಮೇಲೆ ಇದೆ. ಕಾಸಲ್ಲ, ಚಿನ್ನ ಬೇಕಾ?
ಚಿನ್ನ ಗಾಡಿ ಕೊಡ್ತೀನಿ ನಿಮಗೆ. ಚಿನ್ನದಲ್ಲೇ ಗಾಡಿ ನಿಮಗೆ. ಅಲ್ಲ ಇಂಜಿನ್ನು ಈ ಚಿನ್ನದಲ್ಲಿ ಗೋಲ್ಡ್, ಪ್ಯೂರ್ ಗೋಲ್ಡ್. ಪೆಟ್ರೋಲು ಅದು ದುಬೈನ ಬರುತ್ತೆ. ಪೆಟ್ರೋಲು ಚಿನ್ನನ ಹಾಕ್ಸ್ಬೋದಾ? ಮನೆ ಬೇಕು ಮನೆ ಬೇಕು ಬರುತ್ತೆ ಪೆಟ್ರೋಲು. ಇವ್ರ ಮಾತುಗಳು ಕೇಳಿ ಪ್ರವೀಣ್ ಅನ್ನೋ ಮುಖ ನೋಡಿ ಆಗ್ತಿಲ್ಲ ಕೇಳಕ್ಕೆ. ಗೈಸ್ ಇದಕ್ಕೆ ಆಯ್ತು. ಹೇಳು ಆನೆದು ಕೂದಲು ವಿಜಯ್ ಹೇಳು ವಿಜಯ್ ಹೇಳು. ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾಡ್ಕೊಂಡಿದ್ರೆ ಬದುಕ್ತೀರಾ? ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಗೈಸ್ ಇವ್ರು ತುಂಬ ಲೇಟ್ ಮಾಡ್ತಿದ್ದಾರೆ, ಅದಕ್ಕೆ ನಾವೆಲ್ಲ ಚಕ್ಲಿ ತಿಂತಾ ಇದೀವಿ. ಹೊಟ್ಟೆ ಹತ್ತಿದೈತೆ ನನಗೂ ನಾನು ಇವ್ರು ಊಟ ಕೊಡ್ತಾರೆ ಅಂದ್ಬಿಟ್ಟು ಊಟ ಮಾಡ್ಕೊಂಡಿರ ಬಂದೆ ಗೈಸ್. ಇಲ್ಲಿ ಎಷ್ಟೊತ್ತಾಯಿತು ಗೊತ್ತಾ? ನಾವು ಬಂದಿದ್ದು 3 ಗಂಟೆಗೆ, ಇವಾಗ 6:30 ಒಳಗಡೆ. ಇವಾಗ ಕೊಡ್ಬೋದು ಅನ್ಸುತ್ತೆ. ಬನ್ನಿ ಗೈಸ್, ಇದೇನೋ ಕೊಟ್ಟಿದ್ದಾರೆ. ಗಾಡಿಯಲ್ಲಿ ರೆಡಿ ಆಗಿದೆ. Yes. 3, 2, 1. ಗೈಸ್ ನೋಡಿ ಗೈಸ್, ಇದೆ ಬೈಕು. ಈ ಬಾಬ್ಗೆ ವ್ಲಾಗ್ ಮಾಡಂದ್ರೆ ಹಿಂಗ್ ಹಿಡ್ದ್ಬಿಟ್ಟಿದ್ದಾನೆ. ವಾಟ್ ಇಸ್ ದಿಸ್ ಬಿಹೇವಿಯರ್ ಬಾಬ್? ನೋಡಿ ಗೈಸ್ ಇವಾಗ ತಗೊಂಡಿದ್ದು. ಬನ್ನಿ ಹೋಗೋಣ ಬನ್ನಿ. ಹೇ ಗಾಯ್ಸ್, ನಿನ್ನೆ ಬಂದು ಅಲ್ಲಿಂದ ತಿರ್ಗಾ ಇನ್ನೊಂದು ಕೆಲ್ಸಕ್ಕೆ ಹೋದ್ವಿ, ಬಟ್ ಅದಾಗಿಲ್ಲ. ಸೊ ಕೆಲಸ ಆದಮೇಲೆ ಏನಂತ ಹೇಳ್ತೀನಿ ಏನು ಅಂತಂದ್ಬಿಟ್ಟು. ಬಟ್ ಇವಾಗ ಸದ್ಯಕ್ಕೆ ಹಾಗೆ ಅಲ್ಲಿ ಆ್ಯಂಡ್ ಇವಾಗ ಈ ವ್ಲಾಗ್ ಎಂಡ್ ಮಾಡಿದ್ದಿಲ್ಲ, ಸೊ ಅದಕ್ಕೆ ಇವಾಗ ಎಂಡ್ ಮಾಡೋಣ ಅಂದ್ಕೊಂಡೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟಿಲ್ ಅವರ್ ನೆಕ್ಸ್ಟ್ ವ್ಲಾಗ್. ಗೈಸ್ ನೆಕ್ಸ್ಟ್ ವ್ಲಾಗ್ ಬಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಒಂದು ಸರ್ಪ್ರೈಸ್ ಥರ ಅದು. ಸೊ ಅದಕ್ಕೆ ಏನಂತ ಗೆಸ್ ಮಾಡಿ ಕಮೆಂಟ್ಸಲ್ಲಿ ಏನಿರ್ಬೋದು ಅಂತ ಅಂದ್ಬಿಟ್ಟು. ನನಗೆ ಗೊತ್ತಿಲ್ಲ ಏನು ಅದು ಬಂದ್ಬಿಟ್ಟು ನಮ್ಮ ಸರ್ಪ್ರೈಸ್, ವರಮಹಾಲಕ್ಷ್ಮಿ ಹಬ್ಬದು ನನ್ನ ಕಡೆಯಿಂದ ಸರ್ಪ್ರೈಸ್. ಯಾ, ಸೊ ಅದಕ್ಕೆ ಅದು ಕೀಪ್ ವಾಚಿಂಗ್, ಓಕೆನಾ? ಆ್ಯಂಡ್ ದೆನ್ ಪ್ರವೀಣನ ಬೈಕ್ ತೊಗೊಂಡ್ರು, ಸೊ ಫುಲ್ ಖುಷಿ. ಆ್ಯಂಡ್ ಮೇ ಬಿ ಅದರಲ್ಲಿ ಹೇಳೋದು ಬೇಡ ಇನ್ನು. ಆ್ಯಂಡ್ ಗೈಸ್ ಆ್ಯಕ್ಚುಲಿ ನಾನು ಒಂದು ರೀಲ್ ಎಡಿಟ್ ಮಾಡಿದೆ, ಆಯಿತಾ? ಅದನ್ನು ನಾನು ಎಲ್ಲರಿಗೂ ತೋರಿಸ್ಬಿಟ್ಟು ರಿಯಾಕ್ಷನ್ ರೆಕಾರ್ಡ್ ಮಾಡೋಣ, ಹಾಗೆ ನನಗೆ ಗಾಡಿ ಸ್ಟಾರ್ಟ್ ಮಾಡ್ಸೋಕೆ ಅಟ್ಲೀಸ್ಟ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಕೊಂಡಿದ್ದೆ, ಬಟ್ ಎಲ್ಲರೂ ಬ್ಯುಸಿ ಇದ್ದಾರೆ, ನಾನು ಬ್ಯುಸಿ ಇದ್ದೀನಿ, ಇವಾಗ ಆಚೆ ಹೋಗಬೇಕು. ಸೊ ಅದಕ್ಕೆ ನೆಕ್ಸ್ಟ್ ಯಾವಾಗ ಆಗುತ್ತೋ ನೋಡೋಣ. ಸೊ ಕೀಪ್ ವಾಚಿಂಗ್ ಗೈಸ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಬೇಗ. ಆ್ಯಂಡ್ ಆಲ್ಸೋ ದೀಕ್ಷಾ ಬಾಯ್ಲಿ, ಯಾ ಬಾಯ್ಲಿ ಒಂದು ನಿಮಿಷ. ಸೊ ಗೈಸ್ ನಾವಿವಾಗ ಮೇನ್ ಪಾರ್ಟ್ ಆಫ್ ದಿ ಚಾನಲ್, ಕಳೆ ಗ್ಲೋ ಎಲ್ಲ ನನ್ನಿಂದಾನೆ. ಸೊ ಗೈಸ್ ಏನಂತಂದರೆ ನಾವು 5K ಫ್ಯಾಮಿಲಿ ಆಗಿದ್ದೀವಿ. 4 ಇಯರ್ಸ್ ಕೂಡ. ಆ್ಯಂಡ್ ಅದನ್ನು ಸೆಲೆಬ್ರೇಟ್ ಮಾಡಬೇಕಿತ್ತು, ಬಟ್ ಮಾಡೋಕ್ಕಾಗಿದ್ದಿಲ್ಲ. ಮಾಡೋಕ್ಕಾಗಿಲ್ಲ, ನಾವು ಮಾಡಿಲ್ಲ. ಸೊ ಅದಕ್ಕೆ 4 ಇಯರ್ಸ್ ಆ್ಯಂಡ್ 5K ಒಟ್ಟಿಗೆ ಇವಾಗ ಏನಂತಾರೆ, ನಮ್ಮ ಅಕ್ಕ ಟ್ರೀಟ್ ಕೊಡಿಸ್ಬೇಕು ಗೈಸ್, ಕೊಡಿಸ್ತಾ ಇಲ್ಲ ಗೈಸ್. ನೀನು ಕೊಡಿಸ್ಬೇಕು. ನಾನು ಹೆಂಗೆ ಕೊಡಿಸ್ಬೇಕು? ನನ್ನ ಹತ್ರ ಕಾಸು ಇರುತ್ತೆ ಗೈಸ್. ಏನು ಹೂ ಇಸ್ ಅರ್ನಿಂಗ್ ದೇ ಶುಡ್ ಅರ್ನ್ ಆಗ್ತಿಲ್ಲ, ಬಟ್ ಹೂ ಇಸ್ ದ ಎಲ್ಡರ್ ಆಗ್ತೀರಾ ಅಂತ ಹೇಳ್ತಾರೆ ನೋಡಿ ಗೈಸ್ ಕರೆಂಟ್ಲಿ. ಸೊ ಗೈಸ್ ಅಷ್ಟೇ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಒಂದೊಂದು ವ್ಯೂ, ಒಂದೊಂದು ಲೈಕ್, ಒಂದೊಂದು ಸಬ್ಸ್ಕ್ರೈಬ್ ಎಲ್ಲನೂ ಮ್ಯಾಟರ್ ಆಗುತ್ತೆ ನಮಗೆ. ಸೊ ಹಿಂಗೆ ಸಪೋರ್ಟ್ ಮಾಡ್ತಾರೆ. ನಾವು ಆದಷ್ಟು ಬೇಗ 10K ರೀಚ್ ಆಗೋಣ. ಸೊ 10K ರೀಚ್ ಆದಾಗ ಒಂದು ಮಸ್ತಾಗಿರೋ ಪಾರ್ಟಿ ಮಾಡೋಣ, ಏನಂತೀರ? 5Kಗೆ ಮಾಡೋಣ ಅಂತಿದ್ದೆ, ಬಟ್ ದೆನ್ ಏನೋ ಗೈಸ್ ಸ್ವಲ್ಪ ಎಲ್ಲ ರೀಚ್ ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಸೊ ಅದಕ್ಕೆ ಸ್ವಲ್ಪ ಬೇಜಾರಿದೆ. ಸ್ವಲ್ಪ ರೀಚ್ ಎಲ್ಲ ಜಾಸ್ತಿ ಮಾಡಿಸಿ 10K ಮಾಡಿಸಿ ಪಾರ್ಟಿ ಮಾಡೋಣ. ಬಾಯ್. Thank you so much guys. Thank you so much.